ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಎಲ್ಲ ಕೆಲಸ ಮುಗಿಸಿ ನನ್ನ ಮಗನೂ ಮಲಗಿದ್ದಾನೆ. ಈಗ ಕಾಫಿ ರೆಡಿಯಾಗಿದೆ. ರೆಡಿ ಮಾಡಿಟ್ಟು ಬಂದಿದ್ದೀನಿ. ಕುಡ್ಕೊಳ್ತಾ ಬಿಗ್ ಬಾಸ್ ನೋಡಬೇಕು. ಸ್ವಲ್ಪ ಬಿಗ್ ಬಾಸ್ ನೋಡೋಕ್ಕಿದೆ. ನಮ್ಮ ಮನೆಯಲ್ಲಿ ಗೊತ್ತಾದರೆ ಬೈತಾರೆ, ಬೇರೆ ಕೆಲಸ ಎಲ್ಲ ನಿಮಗೆ ಇದನ್ನೆಲ್ಲ ನೋಡ್ತೀಯಲ್ಲ ಅಂತ. ಸ್ವಲ್ಪ ನಮಗೂ ಟೈಮ್ ಪಾಸ್, ಮೈಂಡ್ ರಿಲೀಫ್ ಆಗೋಕ್ಕೆ ಏನಾರು ಒಂಚೂರು ಬೇಕು ತಾನೆ. ಹಾಗಾಗಿ ನಾನು ಒಂಚೂರು ಬಿಗ್ ಬಾಸ್ ನೋಡ್ತೀನಿ ಅಷ್ಟೇ, ಮತ್ತೇನೇನಿಲ್ಲ. ಇವತ್ತಿನ ಮೋಸಮ್ ಸಖತ್ತಾಗಿದೆ ಗೊತ್ತಾ? ನೋಡ್ತೀರಾ? ತೋರಿಸ್ತೀನಿ ನೋಡಿ. ಬಿಸಿಲು ಇಲ್ಲ, ಏನಿಲ್ಲ, ಚೆನ್ನಾಗಿದೆ. ಹಿಂಗೆ ಇದ್ರೆ ಚೆನ್ನಾಗಿರುತ್ತೆ. ಬಿಸಿಲು ನೋಡಿದ್ರಾ ಏನು ಸಖತ್. ಹಿಂಗೆ ಇದ್ರೆ ಚೆನ್ನಾಗಿರುತ್ತೆ ಕಣ್ರಿ. ಬಿಸಿಲು ಬಂತಂದ್ರೆ ತಡ್ಕೊಳಕ್ಕಾಗಲ್ಲ. ಈ ಥರ ಇದ್ದರೆ ಏನು ಅನ್ಸಲ್ಲ. ಒಂಥರ ಚೆನ್ನಾಗಿದೆ, ಏನೋ ಒಂಥರ ಫೀಲ್. ಓಕೆ, ಬಿಗ್ ಬಾಸ್ ಅಂತೀನಿ. ಕಾಫಿ ಕುಡಿಯೋಣ ಬನ್ನಿ, ಬಿಗ್ ಬಾಸ್ ಕುಡಿಯೋಣ ಬನ್ನಿ ಅಂತೀನಿ. ಬಿಗ್ ಬಾಸ್ನ ಕುಡಿಯೋದು. ಬಿಗ್ ಬಾಸಲ್ಲಿ ನಿಮ್ಮ ಫೇವ್ರೆಟ್ ಯಾರು? ಕಮೆಂಟ್ ಮಾಡಿ ಆಯಿತಾ? ನನ್ನ ಫೇವ್ರೆಟ್ ಒಂದು 2-3 ಜನ ಇದ್ದಾರೆ. ನಾನು ಆಮೇಲೆ ಹೇಳ್ತೀನಿ ಯಾರು ಅಂತ. ನಿಮ್ಮ ಫೇವ್ರೆಟ್ ಯಾರು ಅಂತ ಕಮೆಂಟ್ ಮಾಡಿ. ಚಲೋ, ಕಾಫಿ ಕುಡಿಯೋಣ ಬನ್ನಿ. ಆ್ಯಕ್ಚುಲಿ ಫಿಲ್ಟ್ರ್ ಕಾಫಿ ನೋಡ್ತೀರಾ ಹೇಗೆ ಅಂತ. ಡಿಕಾಷನ್ ರೆಡಿ ಮಾಡಿಟ್ಟಿದ್ದೀನಿ. ಇನ್ನು ಹಾಲು ಸಕ್ಕರೆ ರೆಡಿ ಇದೆ. ಇದಕ್ಕೀಗ ಡಿಕಾಷನ್ ಆ್ಯಡ್ ಮಾಡ್ತೀನಿ. ನೋಡಿ, ಡಿಕಾಷನ್ ತಗೊಂಡು ಈ ಥರ ಬಿಡ್ತೀನಿ. ಸೊ ನೋಡಿ, ವಾವ್, ನೋಡಿದ್ರಾ? ಈಗ ಸಖತ್ತಾಗಿರೋ ಕಾಫಿ ರೆಡಿಯಾಗಿದೆ. ಒಳ್ಳೆ ಸಖತ್ ಟೇಸ್ಟ್ ಇರುತ್ತಿದೆ. ಫುಲ್ ಯಾವ ಥರ ಮಾಡೋದಂತ ಇನ್ನೊಂದು ಸರಿ ತೋರಿಸ್ತೀನಿ. ನಾನು ಡಿಕಾಷನ್ ಯಾವ ಥರ ರೆಡಿ ಮಾಡ್ತೀನಿ ಅಂತ ಈ ಸದ್ಯಕ್ಕೆ ಇಷ್ಟು ತೋರಿಸ್ತೀನಿ. ಓಕೆನಾ? ಬಿಸಿ ಕಾಫಿ ರೆಡಿ. ಬನ್ನಿ ಫ್ರೆಂಡ್ಸ್, ಕುಡಿಯೋಣ. ನಾನಂತೂ ಕುಡಿತಾ ಇರ್ತೀನಿ. ಎಷ್ಟು ಸರಿ ಕೊಟ್ಟರು, ಯಾರು ಕೊಟ್ಟರು ಏನು ಬೇಡ ಅನ್ನಲ್ಲ. ಕಾಫಿ ಮಟ್ಟಿಗೆ, ಬೇರೆ ಯಾವುದಾದ್ರೂ ಟೀನೆಲ್ಲ ಅಷ್ಟು ಇಷ್ಟಪಡಲ್ಲ. ಕಾಫಿ ಮಾತ್ರ ಎಷ್ಟು ಕೊಟ್ಟರು ಕುಡಿತೀನಿ. ಬಾಯ್, ಆಮೇಲೆ ಸಿಗ್ತೀನಿ. ಕಣ್ಣಾಕ್ಬಿಡಿ ಆಯಿತಾ? ಸುಮ್ಮನೆ ತಮಾಷೆ ಮಾಡಿದೆ. ಮತ್ತೆಲ್ಲರೂ ಸೀರಿಯಸ್ ಆಗಿಬಿಟ್ಟಿರೋ ನಾವೇನು ಕಾಫಿ ಕಾಣಲೇನು ಅಂತ. ಓಕೆ, ಬಾಯ್, ಆಮೇಲೆ ಸಿಗ್ತೀನಿ. ಬಿಗ್ ಬಾಸ್ ಮುಗೀತು. ಅದು ಎಷ್ಟು ಬೇಗ ಟೈಮ್ ಆಯಿತು ಅಂತಲೇ ಗೊತ್ತಾಗಿಲ್ಲ. ಮಧ್ಯಾಹ್ನ ಊಟದ ಹೊತ್ತು ಬಂತು. ಈಗ ನನ್ನ ಮಗ ಎದ್ದಿಲ್ಲಪ್ಪ. ನನಗೆ ಹೇಳ್ಬೇಕಿತ್ತು, ಹೇಳೋ ಟೈಮ್ ಆಯಿತು. ಹೇಳ್ತಾನೆ. ಈಗ ನಾನು ಊಟಕ್ಕೆ ಕೂರೋಕ್ಕೂ ಅವ್ರು ಹೇಳ್ತಾನೆ ನೋಡಿ. ಅದಂತೂ ಪಕ್ಕ. ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಊಟಕ್ಕೆ ಹೋಗ್ತೀನಿ. ಬಟ್ಟೆ ಎಲ್ಲ ತೊಳೆದಾಕಿದ್ದೀನಿ, ಅದೆಲ್ಲ ನೀರಾಗಕ್ಕೆ ಇಟ್ಟಿದ್ದೀನಿ. ಅವನ್ನೆಲ್ಲ ಒಣಗಿಸಿ ಆಮೇಲೆ ಕೊಟ್ಟು ಖಾನ. ಬಾಯ್ ಬಾಯ್. ನಾನು ಏನು ಹೇಳಿದೆ ಫ್ರೆಂಡ್ಸ್? ಹೇಳಲಿಲ್ಲ. ನಾನು ಊಟಕ್ಕೆ ಪೂರ ತಟ್ಟೆ ತೆಗಿಯೋಕ್ಕೂ ಇಲ್ಲ ನೋಡಿ ಎದ್ದಿದ್ದಾನೆ. ನನಗೆ ಗೊತ್ತಿತ್ತು ಯಾವಾಗಲೂ ಇದೇ ಥರ. ಊಟಕ್ಕೆ ತಟ್ಟೆ ಹಿಡಿಯೋಕ್ಕೂ ಅವ್ನು ಅಳಕ್ಕೂ ಸರಿ ಇರುತ್ತೆ. ಯಾಕ ಬಂದೆ? ಬಾ ಬಾ ಮಗನೇ, ಅಳೋದು ಯಾಕೆ? ಇದು ಆಯ್ತಾ ಮಗನೇ? ಓಕೆ, ಅವನಂತೂ ಸಮಾಧಾನ ಮಾಡ್ತೀನಿ ಆಯಿತಾ? ಇಲ್ಲಾಂದರೆ ಪಾಪ ಜೋರಾಗಿ ಹತ್ಬಿಡ್ತಾನೆ. ನನ್ನ ಮೊಬೈಲೇ ನೋಡ್ತಾ ಇದ್ದೆ. ಸರಿ ಫ್ರೆಂಡ್ಸ್, ಬಾಯ್, ಮತ್ತೆ ಸಿಗ್ತೀನಿ. ಊಟ ಆಯಿತು. ಈಗ ಓದೋಕ್ಕೆ ಶುರು ಮಾಡಿದ್ದೀವಿ. ಓದೋದಂದರೆ ಯಾವುದೋ ಒಂದು ಶಾಪ್ ಓಪನ್ ಆಗಿದೆ, ಬಿರಿಯಾನಿ ಶಾಪು. ಬಿರಿಯಾನಿ ಕ್ಲಬ್ ಅಂತ, ಚೈನೀಸ್ ಕಾರ್ನರ್ ಅಂತೆ. ನಾನ್ ವೆಜ್ಜು ವೆಜ್ಜು ಎಲ್ಲ ಇದೆ. ನನ್ನ ಮಗ ಒಂದು ಬದಿ ಓದೋದು, ನಾನು ಒಂದು ಬದಿ ಓದೋದು. ಎರಡೂ ಕಸಿತಾನೆ. ಓದೋದು ಯಾವುದೂ ಇಲ್ಲ. ನೋಡಿ ಅಲ್ಲಿ ಏನೇನಿದೆ, ವೆಜ್ಜಲ್ಲಿ ಏನಿದೆ ನೋಡೋಣ ಬಾ. ಚೈನೀಸ್ ಬೆಲ್ ತಡಿ ಮಗನೇ. ಇನ್ನೆಂತ ರೈಸಲ್ಲಿ ಏನಿದೆ ನೋಡೋಣ. ಜೀರಾ ರೈಸು, ನೂಡಲ್ಸು, 60 ಇನ್ನೆಲ್ಲ ಹರಿತಾನೆ ಮಾರ್ರೆ. ಒಂದು ಓದಕ್ಕೆ ಕೊಡಲ್ಲ, ಎಲ್ಲ ಕಸಿತಾನೆ. ಜೀರಾ ರೈಸು, ಫ್ರೈಡ್ ರೈಸು, ಸಿಜ್ವಾನ್ ರೈಸು, ಕಾಂಬಿನೇಷನ್ ರೈಸು, ಕಾಂಬಿ, ಸಿಜ್ವಾನ್ ರೈಸು, ಮಂಚೂರಿಯನ್ ರೈಸು, ಟ್ರಿಪಲ್ ರೈಸ್, 1000 ರೈಸ್, 2000 ರೈಸ್. ಯಾವ ರೈಸ್ ಆಯಿತು ಮಾರ್ರೆ? 2000 1000 ಎಲ್ಲ ಆಯ್ತಂತ ನಂಗೆ ಗೊತ್ತೇ ಇರಲಿಲ್ಲ. ಸುಮಾರೆಲ್ಲ ಇದೆ. ಇಷ್ಟು ಮೆನುಗಳಲ್ಲಿ ಕಮ್ಮಿ ಅಂದರೆ ಯಾವ್ದು ಗೊತ್ತಾ? ಕಮ್ಮಿ ಅನ್ನೋದೇ ಇಲ್ಲ. 100 ರೂಪಾಯಿ ಒಳಗೆ ಯಾವುದೂ ಇಲ್ಲ. ತಡೀರಿ, 70 ರೂಪಾಯಿ ಮ್ಯಾಂಚೋ ಸೂಪು, ಅದೇ ಕಮ್ಮಿ. ಹಾಫ್ ಅಂದರೆ 50, ಫುಲ್ಲಿಗೆ 70 ಕಮ್ಮಿ ಅಂದರೆ ಅದೊಂದೇ. ಹಾಂ, ಓದು. 1 2 3 4 ಹೇಳು ಹೇಳು ನೋಡಿ. ಹೇಳೋ, 1 2 ಹೇಳೋ. 1 2 3 4 5 6 7 8 9 10 11 12. ಹಾಂ ಹೇಳು.
ಕಸಿ ತಂದುಬಿಟ್ರೆ ಏನು ಕೊಡೋಲ್ಲ, ಓದೋಕ್ಕೂ ಕೊಡೋದು. ಬಿತ್ತು ಗಾಡಿ ಅಲ್ಲೇ ಫ್ಲಾಟ್ ಆಗ. ಮತ್ತೆ ಫ್ರೆಂಡ್ಸ್ ಸಮಾಚಾರ. ಆ್ಯಕ್ಚುಲಿ ಗೋಬಿ ಎಲ್ಲ ನಾನು ಶಿವಮೊಗ್ಗದಲ್ಲಿ ಡ್ಯೂಟಿ ಮಾಡ್ಬೇಕಾದ್ರೆ ತಿಂತಿದ್ದೆ. ಅಲ್ಲೊಂದು ಕಡೆ ತಿಂತಿದ್ದೆ, ಇಲ್ಲಾಂದರೆ ಜೈಲ್ ಸರ್ಕಲ್ ರೋಡಲ್ಲಿ. ನಂಗೆ ಆ ಗೋಬಿ ಟೇಸ್ಟ್ ಮುಂದೆ ನಿನ್ನ ಸರ್ಕಲಲ್ಲಿ ಸ್ವಲ್ಪ ಜಾಗ ಇದೆ, ಒಂದು ಯಾರ್ದೋ ಸೈಟ್ ಅನ್ಸುತ್ತೆ, ಅದರೊಳಗೆ ಒಬ್ಬರು ಗಾಡಿ ಹಾಕೊಂಡು ಮಾಡ್ತಿದ್ರು. ಆ ಟೇಸ್ಟ್ ಮುಂದೆ ನಂಗೆ ಯಾವ ಟೇಸ್ಟು ಗೋಬಿ ಮತ್ತೆ ಸಿಕ್ಕೇ ಇಲ್ಲ ರೀ. ಇಲ್ಲಂತೂ ಕೇಳೋದೇ ಬೇಡ, ಚೆನ್ನಾಗಿರಲ್ಲ ಬಿಡಿ. ಕರ್ನಾಟಕದಲ್ಲಿ ಸಿಕ್ಕಿದಂಗೆ ಗೋಬಿ ಏನೇ ಒಂದು ಮಸಾಲೆ ಪುರಿ, ಪಾನಿಪುರಿ, ಗೋಬಿ ಮಂಚೂರಿ, ಇಲ್ಲಿ ಆ ಟೇಸ್ಟ್ ಇಲ್ಲಿ ಒಂದು ಸರಿನೂ ಸಿಕ್ಕಲೇ ಇಲ್ಲ ನಮಗೆ. ಇಲ್ಲಿ ಮಾಡೋ ಸ್ಟೈಲೇ ಬೇರೆ ಥರ, ಚೆನ್ನಾಗೇ ಇರೋದು. ಗೋಬಿ ಮಂಚೂರಿ ಕೊಡ್ತಾರೆ, ಅದೊಂದು ಕಡ್ಡಿ ಬೇರೆ ಕೊಡ್ತಾರೆ, ನೂಡಲ್ಸ್ ಕಡ್ಡಿ ಥರ ಇರ್ತದಲ್ಲ ಅದು ಏನಕ್ಕೆ ಕೊಡ್ತಾರೆ, ಚಟ್ನಿ ಕೊಡ್ತಾನೆ ಅವನ ಅಜ್ಜಿ ಮನಸ್ಸದ ಬಾಯಿಗೆ ಇಡಂಗಿಲ್ಲ, ಖಾರ. ಅಲ್ಲೆಲ್ಲ ಸಾಸ್ ಕೊಟ್ಟರು ಇಲ್ಲಿ ಚಟ್ನಿ ಕೊಡೋದು, ಉಳ್ಕೊಂಡು ಸಾಯಿರಿ ನನ್ನ ಮಕ್ಕಳ ಅಂತ. ಚೆನ್ನಾಗಿರೋ ಮರ್ರೆ ಇಲ್ಲಿ ಇದು ಅಷ್ಟೇ. ಪಾನಿಪುರಿ ಸೇಮ್ ಇರುತ್ತೆ. ಇದು ಮಸಾಲೆ ಪುರಿ, ಸೇವ್ ಪುರಿ. ಇಲ್ಲಿ ಪಾನಿಪುರಿ, ಮಸಾಲೆ ಪುರಿ ತಿನ್ನೋಕೆ ಬೇಳೆ ಅಲ್ಲೆಲ್ಲ ಎಷ್ಟು ಚೆನ್ನಾಗಿದೆ. ಅದಕ್ಕೆ ಅಲ್ಲಿ ಹೋದಾಗೆಲ್ಲ ತಿನ್ಕೊ ಬರ್ತೀನಿ ನಾನು, ಬಿಡಲ್ಲ. ಇಲ್ಲಿ ಬರೋಕ್ಕಂತ ಹೊರಟಿರ್ತೀವಲ್ಲ, ಲಾಸ್ಟ್ ಟೈಮ್ ಶಿವಮೊಗ್ಗದಲ್ಲಿ ತಿನ್ಕೊ ಬಂದ್ವಿ. ಗೋಬಿ ಮಂಚೂರಿ ತಿಂದ್ವಿ, ಮಸಾಲೆ ಪುರಿ ತಿಂದ್ವಿ. ಆ್ಯಕ್ಚುಲಿ ರಾತ್ರಿ ಊಟ ಅದರಲ್ಲೇ, ಲಾಸ್ಟಿಗೆ ಇಡ್ಲಿ ತಿನ್ಕೊ ಬಂದ್ವಿ. ಊಟ ಅದರಲ್ಲೇ ಮುಗಿಸಿದ್ವಿ. ಮತ್ತು ಇನ್ನು ಯಾವಾಗ ತಿನ್ನೋದು ಅಂತ ಯೋಚನೆ ಮಾಡಿ ಅಲ್ಲೇ ಬಾರಿಸ್ಕೊಂಡು ಬಂದ್ವಿ. ಹರಿಯಪ್ಪ ಹರಿ, ಎಲ್ಲ ಹೊರದು ಬಿಡು, ಏನು ಉಳಿಸ್ಬೇಡ, ಎಲ್ಲ ಹರಿನಾರಾಯಣ ಹರಿನಾರಾಯಣ ಮಾಡ್ತದ. ನೀವು ನೋಡಿ, ಚಿಂದಿ ಚಿತ್ರಾನ್ನ, ಬೋಂದಿ ಮೊಸರನ್ನ ಮಾಡ್ತದ. ಹರ್ದಾ ತಡಿ, ತಡಿ ಬರ್ತಾರೀಗ, ಹಿಂಗೆ ಕರ್ಕೊಂಡು ಹೋಗ್ತಾರೀಗ. ಗೊಗ್ಗಯ್ಯ ಬರ್ತಾನೀಗ, ಗೊಗ್ಗಯ್ಯ ಹೊರ್ಕೊಂಡು ಎಸ್ಯದ್ ನೋಡಿ. ಮತ್ತೆ ಯಾರಿಗೆ ಬೇಕು ಈ ಪರ್ಕು, ಯಾರಿಗೆ ಬೇಕು ಈ ಪರ್ಕು. ಮತ್ತೆ ಬರೋದು ನನ್ನ ಹತ್ರನೇ. ಅಯ್ಯೋ ಕಚ್ಚಿ ಅಲ್ಲೇ ಓಪನ್ ಮಾಡ್ತಾರೋ, ಹಲ್ಗಳಂತೂ ಭಾರಿ ಶಾರ್ಪ್ ಇದ್ದಾವೆ ಬಿಡಿ. ಕೊಡು, ಓಪನ್ ಮಾಡಿಕೊಡ್ತೀನಿ, ಕೊಡು. ನಿಂಗೆ ಒಬ್ಬನಿಗೆ ಅಷ್ಟು ಕೊಟ್ಬಿಟ್ರೆ ನಾಳೆ ಹುಳ ಡ್ಯಾನ್ಸ್ ಮಾಡ್ತಾವೆ ಹೊಟ್ಟೆ ಒಳಗಡೆ ನಿಂದು. ಕೊಡು, ಓಪನ್ ಮಾಡಿಕೊಡ್ತೀನಿ. ನೋಡಿ, ಈ ಥರ 3 ದಿನ ಇಡ್ತಾರೆ, ಏನು ತೊಂದರೆ ಇಲ್ಲ. ವಾವ್, ಖುಷಿ ಆಯ್ತು. ನಿಮಗೂ ಬೇಕಾ ಕೇಳು, ನಿಮಗೂ ಬೇಕಾ ಕೇಳು. ನಂದೆ ಕೈಯಲ್ಲಿ ಮುಟ್ಬೇಡ. ಅಯ್ಯೋ ಸ್ವಲ್ಪ ಮೆಲ್ಟ್ ಆಗಿದೆ, ಕೈಯಲ್ಲಿ ಕೊಡಲ್ಲ ನಾನು, ಹಂಗೆ ತಿನ್ನಿಸ್ತೀನಿ. ತಿಂದೆ ಅಂತ ಇವನ್ನೆಲ್ಲ ಕೊಡಬಾರ್ದು. ಏನು ಮಾಡೋದು, ಕೊಡಬಾರ್ದು ಅಂತಾನೆ ಅದು ಕೊಡೋದು. ಮಕ್ಳನ್ನ ಹಾಳು ಮಾಡೋದೇ ನಾವು ನೋಡು. ಯಾರ್ಯಾರು ಐಸ್ ಕ್ರೀಮ್ ತಿನ್ನೋಷ್ಟೊತ್ತಿಗೆ ಇದ್ರೊಳಗೆ ಮೇಲೆ ಹಿಡಿದಿರುತ್ತಲ್ಲ, ಐಸ್ ಕ್ರೀಮ್ ಮೇಲ್ಗಡೆ ಮುಚ್ಚುಳದಲ್ಲ, ಅದನ್ನು ನೆಕ್ತೀರ? ನಾನಂತೂ ನೆಕ್ತೀನಿ, ಅದನ್ನು ನೆಟ್ಟಾಗ್ಬಿಟ್ಟು ಸ್ಟ್ಯಾಂಡರ್ಡ್. ಏನಿಲ್ಲ, ಹಂಗೆ ಎಲ್ಲರೂ ನೆಕ್ತಾರೆ, ಹೇಳಲ್ಲ ಅಷ್ಟೇ. ಇದರಲ್ಲೂ ಅಷ್ಟೇ. ನೋಡಿ ತೋರಿಸುದಾ ನೀನು ತಿಂತಾ ಇದೀಯ ಅಂತ? ನೋಡು ನೀವು ತಿನ್ನು. ಹಾಯ್. ಆಯ್ತು, ಹಾಯ್ ಮಾಡಿದ್ರು. ಆಯ್ತು ತಿನ್ನು. ಎದುರಿಸಿದ್ರೆ ಯಾರು ಬರಲ್ಲ, ಎಲ್ಲ ವಾಪಸ್ ಹೋಗ್ತಾರೆ. ಊಟ ಆಯ್ತಾ ಕೇಳು ಎಲ್ಲರಿಗೂ. ಮಮ್ಮ ಆಯ್ತಾ ಕೇಳು. ಓಕೆ ಫ್ರೆಂಡ್ಸ್, ಮತ್ತೆ ಫ್ರೆಂಡ್ಸ್ ಪಾಪ ಅವನು ಪರ್ಕ್ ತಿನ್ನಲಿಲ್ಲ, ವಾಪಸ್ ಕೊಟ್ಟ. ಅವನು ಬೋಟಿಗೆ ಕೇಳ್ದೆ, ಅಲ್ಲಿ ಬಂದ್ಕೊಂಡು ಜೋರಿತಾನೆ. ಅವನಿಗೆ ಯಾಕೋ ಪರ್ಕ್ ಇಷ್ಟ ಆಗಲಿಲ್ಲ, ಹಂಗಾಗಿ ಬೋಟಿ, ಸಣ್ಣ ಬೋಟಿ ಅವ್ರ ಅಪ್ಪ ನಿನ್ನೆ ತಂದಿದ್ದ,
ಅದನ್ನು ನಿನ್ನೆ ರುಚಿ ಇಟ್ಕೊಂಡಲ್ಲ, ಅದನ್ನು ತಿಂತಾ ಇದ್ದಾನೆ. ಚೆನ್ನಾಗಿದೆಯಾ ಮಗನೇ? ಹೌದಾ? ಚೆನ್ನಾಗಿದೆಯಾ? ಬೇಡ ಬೇಡ ತಿನ್ನು, ನೀ ತಿನ್ನಂಗೆ ಬೇಡ. ನನ್ನ ಮಗ ನನ್ನ ಜೊತೆ 2 ಕಡುಬು ತಿನ್ಕೊಂಡು ಆಟ ಆಡ್ತಾ ಕೂತಾರೆ ನೋಡಿ. ಈಗ ಆಟ ಯಾವುದ್ರಲ್ಲಿ? ಆಟ ಸಾಮಾನಲ್ಲೆಲ್ಲ ಮುಗೀತು. ಈಗ ಲೋಟ ಬೌಲು ಇದರಲ್ಲಿ ಬಿಟ್ಟೆ ನೋಡಿ. ಮುಂದೆ ಕೊಚ್ಚುತ್ತಾನೆ ಅಂದರೆ ನೋಡಿ, ಅಂಗೈ ಕೊಚ್ತಾನೆ. ಎಷ್ಟು ಅಭ್ಯಾಸ ಬಿಡ್ಸೋಕ್ಕೆ ಟ್ರೈ ಮಾಡಿದ್ರು ಹೊಡಿಬಾರ್ದು ಅಂತಿದ್ರು ಕಚ್ಚೋದು, ಹೊಡಿಯೋದು. ಕಚ್ಚಿದಲ್ಲ, ನಾನು ಕಚ್ಚಿದಕ್ಕೆ ಹೊಡೆದಿದ್ದಲ್ಲ ಅನ್ಸುತ್ತೆ. ಇದಕ್ಕೆ ಹೊಡೆದಿದ್ದು ಕಪ್ಪಲ್ಲಿಗೆ ಎಲ್ಲಿ ಬೇಕಲ್ಲಿ ಒಟ್ರಾಸಿ ಸುಮ್ಮನೆ ಹೊಡಿಯೋದು. ಮತ್ತು ಕೈ ಮೇಲೆ 2 ಬಿಟ್ಟೆ ಅಳ್ತ ಸುಮ್ಮನದ. ಸಮಾಧಾನ ಮಾಡೋದ್ರೊಳಗೆ ಅಮ್ಮ ಸರಿ ಅದ. ಹಿಂಗೆ ಈಗ ನೋಡಿ, ಬೆಳಗ್ಗೆ ನೋಡಿ ವಾತಾವರಣ ಚೆನ್ನಾಗಿತ್ತು ಅಂದಿದೆ, ಮೋಸಮ್ ಚೆನ್ನಾಗಿತ್ತು ಅಂದಿದೆ. ಈಗಂತೂ ಬಿಸಿಲು ಬಂತು ಕಂಡು. ನಮ್ಗೆ ಬೇಕು ಅಂದುಕೊಂಡಿದ್ದೆಲ್ಲ ಸಿಗದು ಬಾಳಲಿ, ಹಂಗೆ ಆಗಿದೆ. ನೀವು ಸ್ವಲ್ಪ ಜ್ಯೂಸ್ ಕುಡಿಸಿ, ಡ್ರೈ ಫ್ರೂಟ್ಸ್ ಜ್ಯೂಸ್ ಏನಾದರೂ ತಗೊಂಡು ಕುಣಿತದಾನೀಗ. ಸ್ವಲ್ಪ ತಲೆಗೆ ಎಣ್ಣೆ ಹಾಕಿನಿ, ಅದನ್ನು ಇದು ಮಾಡೋಕ್ಕೆ ಬಿಡ್ತಾ ಇಲ್ಲ, ಓಡ್ತಿದ್ದಾನೆ. ತಲೆ ಬಾಚನ ಎಣ್ಣೆ ಹಾಕಲಿ ಏನು ಮಾಡಿ ಅಂದರೆ ಆಗ್ತಾಯಿಲ್ಲ. ಒಂದು ಚಳಿಯಲ್ಲ, ಅದು ಕೂದಲು ಡ್ರೈ ಆಗಿದ್ರಂತೂ ಒಂಥರ ಮಾತೆ ಕೇಳಲ್ಲ ಅನ್ನುತ್ತೆ. ಅದಕ್ಕೆ ಬೇಗನೆ ಎಣ್ಣೆ ಹಾಕ್ತಿತ್ತು. ಮಸಾಜು ಸ್ವಲ್ಪ ಲೇಟಾಗಿ ಮಾಡ್ತೀನಿ, ರಾತ್ರಿ ಮಾಡ್ತೀನ. ಇಲ್ಲಾಂದರೆ ಈಗ ಅಲ್ಲಿ ಇಲ್ಲಿ ಉಲ್ಡಾಡಿ ಹಚ್ಚಿದ ಪ್ರಯೋಜನ ಇಲ್ಲ. ಹಾಗಾಗಿ ಸ್ವಲ್ಪ ಊಟ ಎಲ್ಲ ಮಾಡಿಸಿ, ಸ್ವಲ್ಪ ಸ್ನಾನ ಮಾಡಿಸಿ ಆಮೇಲೆ ಎಣ್ಣೆ ಮಸಾಜ್ ಮಾಡ್ತೀನಿ. ಈ ಟೈಮಲ್ಲಂತೂ ಬೇಕಪ್ಪ. ಅಷ್ಟು ಮಸಾಜ್ ಮಾಡಿದ್ರು ಸ್ಕಿನ್ ಎಲ್ಲ ಹೇಗೆ ಆಗಿದೆ ಅವನು. ಮುಂದೆ ಅಂತ ನಮ್ಮದು ಹಾಗೆ ಆಗಿದೆ, ಒಳದು ಚೂರು. ಇದು ಯಾವ ಥರ ಆಟನೋ? ಅಲ್ಲಡಲ್ಲ ಯಾವ ಥರ ಆಟ ಮಗ್ನೆ ಇದು? ದೇವ್ರ ಮುಂದ್ಗಡೆ ರೌಂಡ್ ಹೊಡೆದು ಇಲ್ಲೆಲ್ಲ ಹೊಡೆಯೋಕ್ಕೆ ಶುರು ಮಾಡಿ. ಈಗ ಗೊತ್ತಾಯ್ತು, ಇದು ದೀಪ ಬೆಳಗೋದು. ದೀಪ ಬಂದು ಲೋಟ ಬೆಳಗ್ತಿದ್ದಾನೆ ಅಷ್ಟೇ. ಹಾ ನೋಡಿ, ಇದು ಎದುರುಗಡೆ ಮನೆ ಆಂಟಿ ಇದೇ ಥರ ಪಾತ್ರೆಲಿ ಇಟ್ಕೊಂಡು ದೀಪ ಬೆಳಗ್ತಾರೆ. ದಿಕ್ಕೆಯ ಒಂದು ಪ್ಲೇಟಲ್ಲಿ ಇಟ್ಕೊಂಡು ಎಲ್ಲ ಕಾಪಿ ಪೇಸ್ಟ್. ಫ್ರೆಂಡ್ಸ್ ಬನ್ನಿ ಈವ್ನಿಂಗ್ ಸ್ನ್ಯಾಕ್ ತಿನ್ನೋಣ. ನೋಡಿ ನನ್ನ ಮಗ ಕೊಡ್ತಾ ಇದ್ದಾನೆ ನಿಮಗೆ. ನೋಡಿ ಕಾಫಿ ಸ್ವಲ್ಪ ಲೇಟಾಗಿ ಮಾಡ್ತೀನಿ. ಸೂರ್ಯ ಸ್ವಲ್ಪ ಕೆಳಗಿಳಿದ ಮೇಲೆ ನಮ್ಮ ಕಾಫಿ. ಆಮೇಲೆ ನೋಡಿ ಖುಷಿ. ಅವ್ರ ಅಮ್ಮಂಗೆ ತಿನ್ನಿಸ್ತಾ. ಗುಡ್ ಬೈ. ಸಾಕು, ನೀ ತಿನ್ನು. ನಿಮ್ಗೆ ನಾ ತಿನ್ನಿಸ್ಲಾ? ನೋಡಿ ನನ್ನ ಮಗು ಎಷ್ಟು ಒಳ್ಳೆ ಬಿದ್ದಿದೆ. ಹಾಯ್ ಸಾಕು. ಎಲ್ಲರೂ ಬೈತಾರೆ, ನಿಮ್ಮ ಜೊತೆ ವಿಡಿಯೋದಲ್ಲಿ ಸೇರಿಸಿ ಅವನಿಗೂ ಅದನ್ನೇ ಕಲಿಸ್ತಿದ್ಯಾ, ಫೋನ್ ನೋಡಿದ ತಕ್ಷಣ ಹಾಯ್ ಮಾಡ್ತಾನೆ ಅಂತ. ಆ್ಯಕ್ಚುಲಿ ಅವನಿಗೇನು ಯಾರೂ ಕಾಣಲ್ಲ, ನಾ ಮಾತಾಡೋದಷ್ಟೊತ್ತಿಗೆ ಅವನು ನೋಡೋದು. ಅವ್ನು ಯಾಕೆ ಹಾಯ್ ಮಾಡ್ತಾನೆ ಅಂತ ಗೊತ್ತು, ಅಭ್ಯಾಸ ಆಗೋಗಿದೆ. ಹಾಗಾಗಿ ಅವನು ಹಾಯ್ ಅಂತಾನೆ, ಎಲ್ಬೇಕು ಟಾಟ ಮಾಡ್ತಾನೆ. ಹಾಯ್ ಹೇಳಕ್ಕೆ ಬರೋದಲ್ಲ, ಹಿಂಗೆ ಅಂತಾನೆ. ಅಲ್ಲ ಮಗನೇ? ಇಸ್ಕೊಳ್ತದೆ. ವಾವ್, ಗುಡ್ ಬಾಯ್, ವೆರಿ ಗುಡ್. ಸಾಕಂತೆ ಅವರಿಗೆ. ನನ್ನ ಮಗನ ಹೊರಗಡೆ ಆಟ ಆಡ್ಸಕ್ಕೆ ಕರ್ಕೊಬಂದಿದ್ದೀನಿ. ಮನೇಲಿದ್ದು ಇದು ಬೋರ್ ಆಗಿದೆ ಅಲ್ಲ, ನೋಡಿ ಆಟ ಆಡ್ತಾ ಇದ್ದಾನೆ. ನೋಡಿ ಮಣ್ಣಾಡೋದೇ ಜಾಸ್ತಿ. ಯಾಕೆ ಸೈಲೆಂಟ್ ಆಗೋದ್ರೆ ಇಲ್ಲೆಲ್ಲ ಓಡಾಡಿ ಸುಸ್ತಾಗಿ ಹೊರಗಡೆ ನಿಂತ್ಕೊಂಡ. ಎಲ್ಲಿಗೆ ಹೋಗೋದು? ಬಾ ಅಲ್ಲಿ ಹೋಗ್ಬಾರ್ದು. ಬಾ, ಬಿ ಇರುತ್ತೆ. ಬಾ, ಬೀಳ್ತಿ. ಈಗ ಮಸ್ತಿ ಮಾಡು, ಕುಸ್ತಿ ಆಗ್ತದೆ. ಈಗ ಪಾಕೆಲ್ಲ ಮಾಡಿಸ್ಕೊಬಾರ್ದು. ಪೂಜೆ ಎಲ್ಲ ಆಗಿ ಇವ್ ನೋಡಿ ಎದುರುಗಡೆ ಮನೆ ಓಡೋದು, ಅಲ್ಲಿಂದ ಇಲ್ಲಿಗೆ ಓಡೋದು, ಇಲ್ಲಿಂದ ಅಲ್ಲಿಗೆ ಓಡೋದು ಮಾಡ್ತದಾರೆ. ಎಲ್ಲೋಗಿದೆ ಮನೆ? ಸ್ವಾಮಿ ಮಾಡ್ದ?
ನಿದ್ದೆ ಬರೋ ಟೈಮ್ ಆಯ್ತು. ಸ್ವಾಮಿ ಮಾಡ್ದ ಹೊರಗಡೆ ಇಟ್ಟಿರೋದು ದೀಪ ಮಗನೆ, ಹೊರಗಡೆ ದೀಪ ಇಡೋದು ಹೋಗಿ ತೋರಿಸ್ತಾ ಇದ್ದಾನೆ. ಸ್ವಾಮಿ ಇಲ್ಲಿದೆ ಮಗನೆ, ಅಲ್ಲಿ ನೋಡಲ್ಲಿ ಸ್ವಾಮಿ ಕುಸ್ತಿ ಆಡ್ತಾನೆ ನನ್ನ ಜೊತೆ, ಹಂಗಿಂಗಲ್ಲ ಕುಸ್ತಿ. ಫ್ರೆಂಡ್ಸ್ ಅಡುಗೆ ಮಾಡಕ್ಕೆ ಕೆಲಸ ಇದೆ, ಇಡ್ತೀನಿ, ಬಾಯ್. ಆಮೇಲೆ ನಾಳೆ ಸಿಗ್ತೀನಿ, ಆಮೇಲೆ ಆಗಲ್ಲ, ನಾಳೆ ಬೆಳಗ್ಗೆ ಸಿಗೋಣ. ಓಕೆನಾ, ಬಾಯ್.